ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೈಟ್ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯೇ ನಡೆದು ಹೋಗಿದೆ. ರಾಯಚೂರಿನ ದೇವದುರ್ಗದ ಅರಖೇರಾದಲ್ಲಿ ಫೈಟಿಂಗ್ ಆಗಿರೋದು. ಒಂದು ಸೈಟ್ ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ ಆಗಿದೆ. ಕಟ್ಟಿಗೆ ಕಲ್ಲುಗಳಿಂದ ಅಟ್ಟಾಡಿಸಿ ಹೊಡೆದಾಡಿಕೊಂಡಿದ್ದಾರೆ ಎರಡೂ ಕುಟುಂಬಸ್ಥರು. 30 ವರ್ಷದಿಂದ ಖರೀದಿಸಿದಂತ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿದೆ. ಅರಕೇರಾದ ಸಾತಲ್ ರಮೇಶ್ ರವಿ ಎಂಬುವವರಿಂದ ಹಲ್ಲೆ ಮಾಡಲಾಗಿದೆ. ಗ್ರಾಮದ ಚನ್ನಬಸಪ್ಪ ಮಂಜುನಾಥ್ ಗೋವಿಂದ ಮೇಲೆ ಹಲ್ಲೆ ಆಗಿರುವಂತ ಆರೋಪ. ಬಟ್ಟೆ ಹರಿದು ಹೊಡೆದಾಡಿಕೊಂಡಿದ್ದಾರೆ ಎರಡೂ ಕುಟುಂಬಸ್ಥರವರು. ದೇವದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು. ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ನೋಡ್ಬೇಕಿದೆ. ಯಾಕೆಂದ್ರೆ ಎರಡು ಕುಟುಂಬಗಳ ನಡುವೆ ನಡೆದಿರುವಂತ ಮಾರಾಮಾರಿ. ಡೀಟೇಲ್ಸ್ ಕೊಡ್ತಾರೆ ರಾಯಚೂರು ಪ್ರತಿನಿಧಿ ಅನಿಲ್. ಈ 30 ವರ್ಷಗಳ ಹಿಂದೆ ಸೈಟ್ ಖರೀದಿ ಮಾಡಿದ್ಯಾರು? ಇದರಲ್ಲಿ ತಪ್ಪ್ಯಾರ್ದು ಸರಿಯಾದ್ದು ಕಂಪ್ಲೇಂಟ್ ಏನಾದ್ರೂ ದಾಖಲಾಗಿದ್ಯಾ? ನಿಜವಾಗ್ಲೂ ಸೈಟ್ ವಿಚಾರಕ್ಕೆ ಇದು ಎರಡು ಗುಂಪು ಕುಟುಂಬಸ್ಥರಿಂದ ಮಾರಾಮಾರಿ ನಡೆದಿರುವಂತಹ ಘಟನೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅರಕೇರ ಗ್ರಾಮದಲ್ಲಿ ನಡೆದಿರುವಂತದ್ದು. ಆದ್ರೆ ವಿಡಿಯೋ ನೋಡಿದಂತ ಸಂದರ್ಭದಲ್ಲಿ ಕಟ್ಟಿಗೆ ಕಲ್ಲುಗಳಿಂದ ಕೂಡ ಎರಡೂ ಕುಟುಂಬಸ್ಥರು ಕೂಡ ಹೊಡೆದಾಡ್ಕೊಂಡಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಇನ್ನು ಇಲ್ಲಿರುವಂತಹ ಗ್ರಾಮಸ್ಥರು ಕೂಡ ಸತಲ್ ರಮೇಶ್ ಹಾಗೂ ರವಿ ಅವರ ಒಂದು ಕಡೆಯಿಂದ ಹಲ್ಲೆ ಆಗಿದೆ ಎನ್ನುವಂಥದ್ದು ಚನ್ನಬಸವ ಅವರು ಮತ್ತೆ ಮಂಜುನಾಥ್ ಅವರು ಒಂದು ಆರೋಪ ಕೂಡ ಮಾಡಿರುವಂತದ್ದು. ಇದರಿಂದಾಗಿ ಯೋಗಿ ಪೊಲೀಸ್ ಠಾಣಾ ಮೆಟ್ಲು ಕೂಡ ಏರಿರುವಂತದ್ದು. ಒಂದು ಕಡೆ ಇಲ್ಲಿವರೆಗೂ ಕೂಡ ಪ್ರಕರಣ ಕೂಡ ದಾಖಲಾಗಿಲ್ಲ. ಇದರಿಂದಾಗಿ ಗ್ರಾಮಸ್ಥರ ಜೊತೆ ಕೂಡ ಅಲ್ಲಿ ಸ್ಥಳೀಯವಾಗಿ ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಏನು ರಾಜ್ಯ ಸಂಧಾನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಇಲ್ಲಿವರೆಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಪ್ರಕರಣ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ.